ಶ್ರೀ ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ ಅನ್ನುವಂಥ ಶರಣರ ವಚನಗಳನ್ನ ಮನದಲ್ಲಿ ಸ್ಮರಿಸಿಕೊಂಡು ಇಂದು ಶ್ರೀ ಸುಕುಮುನೇಶ್ವರರ 64ನೆಯ ಪುಣ್ಯ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮೂರಿನ ಶ್ರೀ ಸುಕುಮುನೇಶ್ವರ ತರುಣ ನಾಟ್ಯ ಸಂಘ BS ಬೇಲೇರಿ ಈ ಒಂದು ಯುವಕ ತರುಣ ನಾಟ್ಯ ಸಂಘದವರಿಂದ ಮರಳಿ ಮಿಂಚಿದ ಮುತ್ತೈದೆ ಅರ್ಥಾತ್ ಸೇಡಿಟ್ಟ ಹರಿಶ್ಚಂದ್ರ ಅನ್ನುವಂತ ಒಂದು ಸುಂದರ ಸಾಮಾಜಿಕ ನಾಟಕವನ್ನ ಮಾಡಲಿದ್ದಾರೆ. ಈ ನಾಟಕದ ಉದ್ಘಾಟನೆಗೆ ಮೊದಲಿಗೆ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನ ಕಾರ್ಯಕ್ರಮದ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನ ಅದೇ ರೀತಿಯಾಗಿ ಇನ್ನೋರ್ವ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಶಿವಪೂಜಾ ಶಿವಾಚಾರ್ಯರು ನವಗ್ರಹ ಹಿರೇಮಠ ಬದಾಮಿ ಇವರು ಕೂಡ ಈ ಒಂದು ನಾಟಕದ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ಕೋಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನ ಈ ನಾಟಕದ ಅಧ್ಯಕ್ಷತೆಯನ್ನ ನಮ್ಮ ಸಂಗಮೇಶ್ ಕೊಳ್ಳಿ ಅವರ ಸಹೋದರರಾಗಿರ್ತಕ್ಕಂಥ PK ಕೊಳ್ಳಿ ಅವರು ವಕೀಲರು ಇವರು ಈ ನಾಟಕದ ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗಿ ವಿನಂತಿ. ಇನ್ನ ಈ ಕಾರ್ಯಕ್ರಮದ ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವವರಾಗಿ ಶ್ರೀ NR ಬದಾಮಿ ಮಾಜಿ PLD ಬ್ಯಾಂಕ್ ನಿರ್ದೇಶಕರು ಇವರು ಜ್ಯೋತಿ ಬೆಳಗಿಸುವವರಾಗಿ ಆಯೋಜಿಸಿದ್ದಾರೆ. ಇನ್ನ ಇನ್ನೋರ್ವ ಅತಿಥಿಗಳಾಗಿರ್ತಕ್ಕಂಥ ಜ್ಯೋತಿ ಬೆಳಗಿಸುವವರಾಗಿ GS ಮಾಡಲಗೇರಿ ಮಾಜಿ ಸೈನಿಕರು ಇವರು ಕೂಡ ಜ್ಯೋತಿ ಬೆಳಗಿಸುವವರಾಗಿ ಈ ಒಂದು ನಾಟಕಕ್ಕೆ ಆಗಮಿಸಿದ್ದಾರೆ. ಇನ್ನ ಇನ್ನೋರ್ವ ಉದ್ಘಾಟಕರಾಗಿ ನಮ್ಮ ಮಾಜಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ದಶರಥ್ ಗಾನ್ಗೇರ್ ಅವರು ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಬೇಕಾರೆ ಅವರು ಉದ್ಘಾಟಕರಾಗಿ ಅವರನ್ನ ಆಗಮಿಸಬೇಕು. ಇನ್ನ ಜೊತೆಗೆ ಈ ನಾಟಕದ ಬಲೂನ್ ಉದ್ಘಾಟಕರಾಗಿ ಶ್ರೀ ದೊಡ್ಡ ಪ್ರಕಾಶ್ ಬಸಪ್ಪ ಹೊಸಮನಿ ಅವರು ಈ ನಾಟಕದ ಬಲೂನ್ ಉದ್ಘಾಟಕರಿದ್ದಾರೆ ಅವರು ಕೂಡ. ಇನ್ನು ಅದೇ ರೀತಿಯಾಗಿ ಶರಣಪ್ಪ ಶಂಕರಪ್ಪ ಹೊಸಮನಿ ಅಧ್ಯಕ್ಷರು SDMC BS ಬೇಲೇರಿ ಇವರು ಕೂಡ ಬಲೂನ್ ಉದ್ಘಾಟಕರಾಗಿದ್ದಾರೆ. ಇನ್ನ ವೀರಣ್ಣ V ಹೊರಕೇರಿ ಇವರು ಕೂಡ ಬಲೂನ್ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಇನ್ನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ FR ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬಾಗಲಕೋಟ ಇವರು ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕು. ಜೊತೆಗೆ ಶ್ರೀ ರಾಮನಗೌಡ G ಗೌಡಪ್ಪಗೌಡ್ PKPS ಅಧ್ಯಕ್ಷರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕು. ಜೊತೆಗೆ ಶರಣಪ್ಪ ಪ್ಯಾಟಿ BJP ಮುಖಂಡರು ಇವರು ಕೂಡ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕಾಗಿ ವಿನಂತಿ. ಇನ್ನ ಅವರಿವರನ್ನದೇ ವೇದಿಕೆಯ ಹಿಂಭಾಗದಲ್ಲಿ ಎಲ್ಲರೂ ಒಂದು ನಾಟಕದ ಹಿಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ನಾಟಕದ ಅತಿಥಿ ಸ್ಥಾನವನ್ನು ವಹಿಸ್ಕೋಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನ ಭಾರತೀಯ ಸಂಪ್ರದಾಯದಂತೆ ಸಮುದ್ರದಲ್ಲಿ ಕಂಗೊಳಿಸುವ ಹೂಗಳನ್ನ ನೋಡಿದಾಗ ಆ ಹೂಗಳನ್ನ ಸುಮ್ಮನೆ ಬಿಡಲಾರದೆ ಎತ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ಆ ಹೂಗಳು ನಮಗೆಲ್ಲ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯಾತಿ ಗಣ್ಯರಿಗೆ ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಈಗ ಈ ನಾಟಕದ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಸ್ವಾಗತದೊಂದಿಗೆ ಮಾಲಾರ್ಪಣೆ ಮತ್ತು ಶಾಲಾ ಸನ್ಮಾನವನ್ನ ಮಾಡಲು ಬರುತ್ತಿದ್ದಾರೆ ಶಿವಕುಮಾರ್ ಹೊಸಮನಿ ಅವರು. ಶ್ರೀ ಸುಕುಮುನೇಶ್ವರನನ್ನ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂತ ಪೂಜ್ಯ ಶ್ರೀ ಶಿವಪೂಜಾ ಶಿವಾಚಾರ್ಯರು ನವಗ್ರಹ ಹಿರೇಮಠ ಬದಾಮಿ ಇವರಿಗೆ ನಮ್ಮೂರಿನ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು ಇವರಿಗೆ ನಮ್ಮೂರಿನ ಯುವಕರಾದಂತ ಮಲ್ಲಿಕಾರ್ಜುನ ಹೊಸಮನಿ ಅವರು ಶಾಲಾ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಕಟ್ಟಿಗೆ ಬನ್ನಿನಲ್ಲಿ ಶಿವನು
ಅದೇ ರೀತಿಯಾಗಿ ಮಾಲಾರ್ಪಣೆ ಮಾಡಿದ ಮಲ್ಲಿಕಾರ್ಜುನ ಬಸವಣ್ಣವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಪೂಜ್ಯ ಶ್ರೀ ಶಿವಪೂಜಾ ಶಿವಾಚಾರ್ಯರು ನವಗ್ರಹ ಹಿರೇಮಠ ಬಾದಾಮಿ ಇವರಿಗೆ ಹೂವಪ್ಪ ಶಂಕರಪ್ಪ ಹೊಸಮಣಿ ಅವರಿಂದ ಶಾಲ ಸರ್ವಣ ಹಾಗೂ ಮಾಲಾರ್ಪಣೆ. ಮಾಡುವುದು ಬಲುಗಾರ ಸಾಧು ಸತ್ಪುರುಷರ ಸೇವಾ ಮಾಡುವುದು ಬಲುಗಾರ ಗುರುಕರುಣೆ ಇಲ್ಲ ನಮನ ಸಾಯುತನಕ ಮಾಲಾರ್ಪಣೆ ಮಾಡಿದ ಹೂವಪ್ಪ ಹೊಸಮಣಿ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಡಾಕ್ಟರ್ ಸಂಗಮೇಶ್ ಕೊಳ್ಳಿ ಅವರು ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬರದ ಕಾರಣ ಅವರ ಸಹೋದರನಾದ PK ಕೊಳ್ಳಿ ಇವರಿಗೆ ವಕೀಲರು ಇವರಿಗೆ ನಮ್ಮೂರಿನ ಕಾಂಗ್ರೆಸ್ ಮುಖಂಡರಾದಂತಹ ಮಹಂತೇಶ್ ಕ್ಯಾಡದವರು ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ತೊರೆದು ಜೀವಿಸಬಹುದೇ ಮಾಲಾರ್ಪಣೆ ಮಾಡಿದ ಮಹಂತೇಶ್ ಕ್ಯಾಡದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಜ್ಯೋತಿ ಬೆಳಗಿಸಲು ಆಗಮಿಸಿದಂತಹ ನಮ್ಮೂರಿನ ಹಿರಿಯರಾದ ಶ್ರೀ NR ಬಾದಾಮಿ PLD ಬ್ಯಾಂಕ್ ಮಾಜಿ ನಿರ್ದೇಶಕರು ಇವರಿಗೆ ಶರಣಪ್ಪ ಸಾಸಿವಾಳ್ ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ತಾಯಿ ತಂದೆಯ ಧನ್ಯವಾದಗಳು. GH ಮಾಡ್ಲಿಗೇರಿ ಮಾಜಿ ಸೈನಿಕರು ಇವರಿಗೆ ಮಹೇಶ್ ಹೊಸಮಣಿ ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಇದು ತುಂಬಿ ಹಾಡಿದೇನು ಅಂದು ನಾನು ಮನವಿಟ್ಟು ಕೇಳಿದೇನೆ ಅಲ್ಲಿ ಇದು ತುಂಬಿ ಮಾಲಾರ್ಪಣೆ ಮಾಡಿದ ಮಹೇಶ್ ಹೊಸಮಣಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೊಬ್ಬರು ಉದ್ಘಾಟಕರಾಗಿ ಆಗಮಿಸಿದಂತಹ ದಶರಥ್ ಕಾಣ್ಗೇರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೊಳೆಆಲೂರ್ ಇವರಿಗೆ ನಮ್ಮೂರಿನ ಕಾಂಗ್ರೆಸ್ ಯುವ ಮುಖಂಡರಾದ ಶಶಿಕುಮಾರ್ ಬಿ ಕರಡಿ ಅವರು ಮಾಲಾರ್ಪಣೆ ಮಾಡೋಕೆ ಕೇಳಿಕೊಡ್ತಾ ಇದ್ದೇವೆ. ಶಶಿಕುಮಾರ್ ಬಿ ಕರಡಿ ಅವರಿಗೆ ಧನ್ಯವಾದಗಳು. ಬಲೂನ್ ಉದ್ಘಾಟಕರಾಗಿ ಆಗಮಿಸಿದಂತಹ ದೊಡ್ಡ ಪ್ರಕಾಶ್ ಬ ಹೊಸಮಣಿ ಇವರಿಗೆ ಕಿಶಗೋಟ ಗೌಡರವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಅಂದು ಇಂದಿನಂತೆ ಕಿಶಗೋಟ ಗೌಡರವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಶರಣಪ್ಪ ಶಂ ಹೊಸಮಣಿ SDMC ಅಧ್ಯಕ್ಷರು BS ಬೇನರಿ ಇವರಿಗೆ ಸಕರಪ್ಪ ನಿಂಗಪ್ಪ ಕ್ಯಾಡದ್ ಇವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಹಾಡು ಯಾರು ಕಿವಿ ಮುಚ್ಚಿದರು ಮಾಲಾರ್ಪಣೆ ಮಾಡಿದವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ FR ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಾಗಲಕೋಟ್ ಇವರಿಗೆ ರಾಜು ತಹಶೀಲ್ದಾರ್ ಅವರಿಂದ ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆ. ಇದು ತುಂಬಿ ಹಾಡಿದೆ ಅಂದು ನಾನು ಇನ್ನೋರ್ವ ಅತಿಥಿಗಾಗಿ ಆಗಮಿಸಿದಂತಹ ಶ್ರೀ ವೀರಣ್ಣ ವಿ ವರ್ಕರಿ ಇವರಿಗೆ ಮಹಂತೇಶ್ ಸುಳಿಕೆರೆ ಅವರಿಂದ ಶಾಲು ಸನ್ಮಾನ.
ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ರಮಣಗೌಡ ಆಗಿ ಗೌಡಪ್ಪ ಗೌಡ್ರು ಇವರಿಗೆ ಈರಣ್ಣ ಶಿರಗುಪ್ಪಿ ಅವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಮೂಕರಾಗಬೇಕು ಬುದ್ಧಿ ಕಡೆ ವಹಿಸಲಾರೆ ಮಾಲಾರ್ಪಣೆ ಮಾಡಿದಂತ ಮಾದೇಶ್ ಸುಳಿಕೆರೆ ಅವರಿಗೆ ಧನ್ಯವಾದಗಳು. ಇನ್ನೊಬ್ಬ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಶ್ರೀ ಶರಣಪ್ಪ ಪ್ಯಾಟಿ ಪಿಕೆಪಿಕೆಸ್ ಅಧ್ಯಕ್ಷರು ಇವರಿಗೆ ಸಕ್ರಪ್ಪ ಕ್ಯಾಡದವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಮಾತು ಕಲಿಬೇಕು ಮಾತಿನ ನೀತಿ ತಿಳಿಬೇಕು ಮಾತು ಕಲಿಯಬೇಕು ಮಾತಿನ ನೀತಿ ತಿಳಿಬೇಕು ಮಾನವಿಯ ಕೂಡ ಧನ್ಯವಾದಗಳು. ಅತಿಥಿಯಾಗಿ ಆಗಮಿಸಿದಂತಹ ಪಡಿಯಪ್ಪ ಮಾದರ್ ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯತಿ ಅಂಬರ್ಗೊಳ ಇವರಿಗೆ ನಿಂಗಪ್ಪ ಸಾಸಿವಾಳ ಅವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಚಿಂತಿ ಮಾಡದಿ ಎಲೆ ಮನವಿ ಕವಿಯ ಎಲೆ ಮನವಿ ಮಾಡಿ ಸಾಕಾರ ಮಾಡಿಕೊಂಡು ಇರು ಮನವಿ ಮಾಡಿಕೊಂಡು ಇನ್ನೂರು ಅತಿಥಿಗಳಾದಂತ ನಿಂಗಯ್ಯ ಹಿರೇಮಠ್ ಗ್ರಾಮ ಪಂಚಾಯತಿ ಸದಸ್ಯರು ಅಮರ್ಗೊಳ ಇವರಿಗೆ ಫಕೀರ್ ಸಾಬ್ ಓಲೇಕರ್ ಅವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಕಳ್ಳತನ ಮಾಡಬಾರದು ಎಲೆ ಮನವೇಣಿ ಕಳ್ಳತನ ಎಳಬಾರದು ಎಲೆ ಮನವೇಣಿ ಕಳ್ಳತನ ಮಾಡಬಾರದು ಎಲೆ ಮನವೇಣಿಗೆ ಸುಳ್ಳತನ ಹೇಳಬಾರದು ಎಲೆ ಮನವೇಣಿ ಕಳ್ಳಂತ ಜ್ಞಾನಿಗಳು ಎಳ್ಳಷ್ಟು ನೀಡಿದರ ಕಳ್ಳಂತ ಜ್ಞಾನಿಗಳು. ಫಕೀರ್ ಸಾಬ್ ಓಲೇಕರ್ ಅವರಿಗೆ ಧನ್ಯವಾದಗಳು. ಇನ್ನೂರು ಅತಿಥಿಯಾಗಿ ಆಗಮಿಸಿದಂತ ವಿರೂಪಾಕ್ಷಪ್ಪ ಪಡಿಯಪ್ಪನವರು ಇವರಿಗೆ ಬಸು ಸುಳಿಕೆರೆ ಅವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಮಾಲಾರ್ಪಣೆ ಮಾಡಿದ ಬಸವರಿಗೆ ಧನ್ಯವಾದಗಳು. ಇನ್ನೂರು ಅತಿಥಿಯಾಗಿರತಕ್ಕಂಥ ರೈಮಂಡ್ ಮಣಿಯರ್ ಇವರಿಗೆ ಹೊನ್ನಪ್ಪ ಸುಳಿಕೆರೆ ಅವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ. ಮಾಡಿದ ಹೊನ್ನಪ್ಪ ಸುಳಿಕೆರೆ ಧನ್ಯವಾದಗಳು. ಇನ್ನೂರು ಅತಿಥಿಯಾಗಿ ಆಗಮಿಸಿದಂತ ಶ್ರೀ ಮಲ್ಲಂಗೌಡ ತಿರ್ಕೊಂಗೂರ್ ಇವರಿಗೆ ಸಕ್ರಪ್ಪ ನಿಂಗಪ್ಪ ಕ್ಯಾಡದ್ ಇವರಿಂದ ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆ.
ಧನ್ಯವಾದಗಳು. ಇನ್ನೂರು ವಾದ್ಯದ ಕೆಲಸದ ಯಲ್ಲಪ್ಪ ಬ ಸುಳಿಕೆರೆ ಇವರಿಗೆ ಕಿರಣ್ ಹೊಸಮಂಡಿ ಒಂದು ಶಾಲಾ ಸನ್ಮಾನ ಹಾಗೂ ಮಲ್ಲಪ್ಪಣೆ. ಕಿರಣ್ ಹೊಸಮಂಡಿಗೆ ಧನ್ಯವಾದಗಳು. ಇನ್ನೂರು ವಾದ್ಯದ ಗಮನಿಸಿದಂತಹ ಶ್ರೀ ಅಂದಯ್ಯಜ್ಜ ಹಿರೇಮಠ್ ಇವರಿಗೆ ಯಲ್ಲಪ್ಪ ಮಾದರವರಿಂದ ಶಾಲಾ ಸನ್ಮಾನ ಹಾಗೂ ಮಲ್ಲಪ್ಪಣೆ. ಮಾಡಿದ ಎಲ್ಲಪ್ಪರಿಗೆ ಧನ್ಯವಾದಗಳು. ಇನ್ನೂರು ವಾದ್ಯದ ಗಮನಿಸಿದಂತ ಮುನೇಯ ವಸ್ತ್ರದ್ ಇವರಿಗೆ ಬಾಳಪ್ಪ ಹೊಸಮಂಡಿ ಅವರಿಂದ ಶಾಲಾ ಸನ್ಮಾನ ಹಾಗೂ ಮಲ್ಲಪ್ಪಣೆ. ಮಾಲರ ಹೊರೆ ಮಾಡಿದ ಮಾದೇಶ್ವರಿಗೆ ಧನ್ಯವಾದಗಳು. ಇನ್ನೂರು ವಾದ್ಯದ ಗಮನಿಸಿದಂತ ಬಾಳಪ್ಪ ಸಕ್ರಪ್ಪ ಕ್ಯಾಡಲ್ ಇವರಿಗೆ ಮಲ್ಲಪ್ಪ ಸುಳಿಕೆರೆ ಅವರಿಂದ ಶಾಲಾ ಸನ್ಮಾನ ಹಾಗೂ ಮಲ್ಲಪ್ಪಣೆ. ಮಾಲರ್ಪಣೆ ಮಾಡಿದ ಮಲ್ಲಪ್ಪ ಅವರಿಗೆ ಸುಳಿ ಧನ್ಯವಾದಗಳು. ಇನ್ನೂರು ವಾದ್ಯಕ್ಕೆ ಅಭಿಸಿದಂತಹ ನಿಂಗನಗೌಡ ಕ್ಯಾಡಲ್ ಇವರಿಗೆ ಚಿನ್ನಪ್ಪ ಕರಡಿ ಅವರಿಂದ ಶಾಲಾ ಸನ್ಮಾನ ಹಾಗೂ ಮಾಲರ್ಪಣೆ. ಹಲೋ. ಇನ್ನೂರು ವಾದ್ಯಕ್ಕೆ ಅಭಿಸಿದಂತಹ ಮುದುಕಪ್ಪ ಮಾದರ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಮರುಗಳ ಇವರಿಗೆ ಚಿನ್ನಪ್ಪ ಕರಡಿ ಅವರಿಂದ ಶಾಲಾ ಸನ್ಮಾನ ಹಾಗೂ ಮಾಲರ್ಪಣೆ. ಮಾಡಿದ ಚಿನ್ನಪ್ಪ ಅವರಿಗೆ ಧನ್ಯವಾದಗಳು. ಇನ್ನೂರು ವಾದ್ಯಕ್ಕೆ ಅಭಿಸಿದಂತಹ ಅಂದಪ್ಪ ರಾಯಂಗೋಡ್ ಇವರಿಗೆ ಭೀಮು ಕ್ಯಾಡದವರಿಂದ ಶಾಲಾ ಸನ್ಮಾನ ಹಾಗೂ ಮಾಲರ್ಪಣೆ. ಮಾಲರ್ಪಣೆ ಮಾಡಿದ ಭೀಮು ಕ್ಯಾಡದವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೂರು ವಾದ್ಯಕ್ಕೆ ಅರ್ಪಿಸಿದಂತಹ ಹೂವಪ್ಪ ಹೊಸಮಣ್ಣೆ ಇವರಿಗೆ ಮತ್ತೊಂದು ಸಾಬ್ ಗೋಡಪ್ಪನವರಿಂದ ಶಾಲಾ ಸನ್ಮಾನ ಹಾಗೂ ಮಾಲರ್ಪಣೆ. ಭೂಮಂಡ ಭೂಮಂಡ ಗಾನ ಕರಚಯ ಮಾದರ ಭೂಮಂಡ ಭೂಮಂಡ ಗಾನ ಕರಚಯ ಮಾದರ ಚಮಕೆ ಚಮಕೆ ಜಿಜಿರಿ ಚಮಕೆ 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 ಜಿಜಿರಿ ಚಮಕೆ ಭೂಮಂಡ ಭೂಮಂಡ ಮಾಲರ್ಪಣೆ ಮಾಡಿದ ಮತ್ತೊಂದು ಗೌಡಪ್ಪರಿಗೆ ಧನ್ಯವಾದಗಳು. ಇನ್ನೂರು ವಾದ್ಯಕ್ಕೆ ಅಭಿಸಿದಂತಹ ವೆಂಕಟೇಶ್ ಸಂಪತ್ ಸುಳಿಕೇರಿ ಅವರಿಗೆ ಶಿವಮೂಡ ಗೌಡರಿಂದ ಶಾಲಾ ಸನ್ಮಾನ ಹಾಗೂ ಮಾಲರ್ಪಣೆ. ಚರಕ ಪವನ ತುರ್ವಾನಿಯೋ
झलक पवन ಮಾಲಾರ್ಪಣೆ ಮಾಡಿದ ಶಿವಮೊಗ್ಗಗೌಡರಿಗೆ ಧನ್ಯವಾದಗಳು. ಇನ್ನೂರು ವರ್ಷದ ಕೆಪಿಸಿದಂತಹ ವೆಂಕಟೇಶ್ ಕುಲಕರ್ಣಿ ಅವರಿಗೆ ಎಲ್ಲಪ್ಪ ಸುಳಿಕಿರುವಂತ ಶಾಂತ ಮಾಡಾಗೂ ಮಾಲಾರ್ಪಣೆ. ಗೋಮಂಡ ಗೋಮಂಡ ಗಣ ದೇವದರ ಧನ್ಯವಾದಗಳು ಹೇಳುತ್ತಾ ಇನ್ನೂರು ವರ್ಷದ ಬಸು ಗರಡಿ ಅವರಿಗೆ ಸಜ್ಜನ್ ಹೊಸಮಣಿ ಅವರಿಂದ ಶಾಂತ ಮಾಡಾಗೂ ಮಾಲಾರ್ಪಣೆ. ಅದೇ ರೀತಿಯಾಗಿ ಬಸವರಾಜ ಹೊಸಮಣಿ ಅವರಿಗೆ ಈರಣ್ಣ ಶಿರಗುಪ್ಪಿ ಅವರು ಶಾಂತ ಮಾಡಾಗೂ ಮಾಲಾರ್ಪಣೆ. ಹೊಡೆಯು ಇಲ್ಲಿಗೆ ನನ್ನ ಸ್ವಾಗತವಾದ ಮುಗಿಸಿ ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಎಲ್ಲರೂ ಶಾಂತ ರೀತಿಯಿಂದ ವರ್ತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಯವರೆಗೂ ಬಹಳಷ್ಟು ಅಚ್ಚುಕಟ್ಟಾಗಿ ಸ್ವಾಗತದೊಂದಿಗೆ ಮಾಲಾರ್ಪಣೆ ಮಾಡಿರ್ತಕ್ಕಂಥ ನಿಂಗಪ್ಪ ಸಾಸ್ವೇಳ್ ಅವರಿಗೆ ಚಿನ್ನಪ್ಪ ಕರಡಿ ಅವರು ಸಾಲ ಸನ್ಮಾನ ಮಾಡಬೇಕು. ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ನಾಟಕದ ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಕಾಕ ಮಾಸ್ತರ್ ಆಗಿರ್ತಕ್ಕಂಥ ಶಿವಪ್ಪ ಜೊಂಡಿ ಅವರಿಗೆ ಶ್ರೀಗಳಿಂದ ಒಂದು ಮಾಲಾರ್ಪಣೆ ಆಗಿರ್ತದೆ. ಹಾಗಾಗಿ ಆ ಒಂದು ಶಾಲ ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಮಾಡಬೇಕು. ಅವರ ಜೊತೆಗೆ ನಮ್ಮ ಶಬೀರನ್ನ ಕೂಡ ಒಂದು ಮಾಲಾರ್ಪಣೆಯನ್ನ ಸ್ವೀಕರಿಸ್ಕೋಬೇಕು. ಅದರ ಜೊತೆಗೆ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ನಮ್ಮೂರಿನವರೇ ಆಗಿರ್ತಕ್ಕಂಥ ಬಸು ಬೇಲೇರಿ ಅವರು ಕೂಡ ಆ ಒಂದು ಶಾಲ ಸನ್ಮಾನವನ್ನ ಸ್ವೀಕಾರ ಮಾಡ್ಕೋಬೇಕು. ಶ್ರೀಗಳು ಅವರಿಗೆ ಆಶೀರ್ವಾದದ ರೂಪದಲ್ಲಿ ಮಾಲಾರ್ಪಣೆಯ ಜೊತೆಗೆ ಶಾಲ ಸನ್ಮಾನವನ್ನ ಮಾಡಬೇಕು. ಶಬರಣ್ಣ ಅಲ್ಲೇ ಬಂದು ಹೊಸ ಸುಳಿಕೇರಿ ಅವರು ಅವರಿಗೆ ಅಲ್ಲೇ ಶಾಲ ಸನ್ಮಾನವನ್ನ ಮಾಡಬೇಕು. ಪ್ರಕಾಶ್ ಹೊಸಮನಿ ಅವರು ಅದೇ ರೀತಿಯಾಗಿ ತಬಲವಾದಕರಾಗಿರ್ತಕ್ಕಂಥ ಬಸು ಮಡಿವಾಡ ಅವರಿಗೆ ಕೂಡ ಪ್ರಕಾಶ್ ಹೊಸಮನಿ ಅವರು ಶಾಲ ಸನ್ಮಾನವನ್ನು ಮಾಡಬೇಕು. ಜೊತೆಗೆ ಪ್ರಕಾಶ್ ಹೊಸಮನಿ ಅವರಿಗೆ ಈರಣ್ಣ ಸುರಗುಂಪಿ ಅವರು ಶಾಲ ಸನ್ಮಾನವನ್ನ ಮಾಡ್ಕೊಂಡ್ ಬರ್ಬೇಕು. ಜನನ ಕುಹಾರಿ ಮರಣ ಕುಹಾರಿ ಯಾರು ಬಲ್ಲವರು ಅವರಿ ಮರಿಯ ಸರಿ ಸಮರಲಿಯ ಸತ್ತ ಕೊರಗಡಿ ಇಲ್ಲಿಯವರೆಗೂ ವೇದಿಕೆಯ ಗಣ್ಯಾತಿ ಗಣ್ಯರಿಗೆ ಮಾಲಾರ್ಪಣೆ ಹಾಗೂ ಶಾಲ ಸನ್ಮಾನವನ್ನ ಮಾಡಿರ್ತಕ್ಕಂಥ ನಾಟಕದ ಎಲ್ಲಾ ಮಾಲಕರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನ ತಿಳಿಸುತ್ತಾ ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಜ್ಯೋತಿ ಬೆಳಗಿಸುವುದು. ಈ ಜ್ಯೋತಿ ಬೆಳಗಿಸೋದು ಜ್ಯೋತಿ ಬೆಳಗಿಸುವುದನ್ನ
ಜ್ಯೋತಿ ಬೆಳಗಿಸುವವರಾಗಿ ಆಗಮಿಸಿರ್ತಕ್ಕಂಥ NR ಬದಾಮಿ PLD ಬ್ಯಾಂಕ್ ಮಾಜಿ ನಿರ್ದೇಶಕರು ಹಾಗೂ GS ಮಾಡಲಗೇರಿ ಮಾಜಿ ಸೈನಿಕರು ಇವರ ಅಮೃತದ ಹಸ್ತದೊಂದಿಗೆ ಜೊತೆಗೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರ ಒಂದು ಅಮೃತ ಹಸ್ತದ ಮೂಲಕ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅಣಿಯಾಗಬೇಕೆಂದು ಈ ಮೂಲಕ ಕೇಳ್ಕೊಳ್ಳಾಗ್ತಾ ಇದೆ. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಸಿರಲಿ ಎಲ್ಲೋ ಬಿಸಿಲು ಎಲ್ಲವೂ ನಿನ್ನದೆ. ಇನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ವೇದಿಕೆಯ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ, ಅದೇ ರೀತಿಯಾಗಿ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದಶರಥ್ ಗಾಣಗೇರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರ ಅಮೃತ ಹಸ್ತದಿಂದ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರ ಒಂದು ಅಮೃತ ಹಸ್ತದಿಂದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವು ಕೂಡ ನೆರವೇರಿಸಿಕೊಳ್ಬೇಕು. ಬಹಳಷ್ಟು ಅಚ್ಚುಕಟ್ಟಾಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ದಶರಥ್ ಗಾಣಗೇರ್ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ, ಇನ್ನೋರ್ವ ಮತ್ತೊಂದು ಉದ್ಘಾಟನೆ ಆಗಿರ್ತಕ್ಕಂಥ ಬಲೂನ್ ಉದ್ಘಾಟನೆ. ಈ ಬಲೂನ್ ಉದ್ಘಾಟನೆಯನ್ನ ನಮ್ಮ ದೊಡ್ಡ ಪ್ರಕಾಶ್ ಬಸಪ್ಪ ಹೊಸಮನಿ ಹಾಗೂ ಶಂಕರಪ್ಪ ಹೊಸಮನಿ SDMC ಅಧ್ಯಕ್ಷರು ಹಾಗೂ ವೀರಭದ್ರಪ್ಪ ಹೊರಕೇರಿ ಇವರುಗಳ ಒಂದು ಅಮೃತ ಹಸ್ತದಿಂದ ಜೊತೆಗೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀಗಳ ಅಮೃತ ಹಸ್ತದ ಮೂಲಕವೂ ಕೂಡ ಆ ಒಂದು ಬಲೂನ್ ಉದ್ಘಾಟನೆ ಕೂಡ ಕಾರ್ಯಕ್ರಮ ಇದೀಗ ನೆರವೇರಲಾಗ್ತಾ ಇದೆ. ಹಾಗಾಗಿ ದೊಡ್ಡ ಪ್ರಕಾಶ್ ಬಸಪ್ಪ ಹೊಸಮನಿ, ಶಂಕರಪ್ಪ ಹೊಸಮನಿ, ವೀರಣ್ಣ ಹೊರಕೇರಿ ಇವರ ಒಂದು ಅಮೃತ ಹಸ್ತಗಳು ಅದರಲ್ಲಿ ಇರಬೇಕಾಗಿ ವಿನಂತಿ. ಒಂದು ಶುಕ್ರವಾರ ಮೋಡದಲ್ಲಿ ರವಿಯವತಾರ, ಮೋಡದಲ್ಲಿ ಹಾರಲಿ ಜೈಕಾರ ಈ ಒಂದು ಬಲೂನ್ ಅಂತ ಎನ್ನುವ ಹಾಗೆ ನಮ್ಮ ಪೂಜ್ಯರು ಆ ಒಂದು ಬಲೂನ್ ಅನ್ನ ಬಹಳಷ್ಟು ವಿಜೃಂಭಣೆಯಿಂದ ನಾಟಕವು ಕೂಡ ಹಿಂಗೆ ಈ ಒಂದು ಹಾರಲಿ ಅನ್ನುವಂತ ಒಂದು ಮಾತನ್ನ ಹೇಳ್ತಕ್ಕಂಥ ನಮ್ಮ ಪೂಜ್ಯರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಇದೀಗ ನಮ್ಮ ಕರೆಗೆ ಒಗ್ಗೊಟ್ಟು ಆಗಮಿಸಿರ್ತಕ್ಕಂಥ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಶ್ರೀ FR ಪಾಟೀಲ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಬಾಗಲಕೋಟೆ ಈ ಒಂದು ನಾಟಕದ ಕುರಿತು ನಮ್ಮೂರಿನ ಕುರಿತು ತಮ್ಮ ಒಂದಿಷ್ಟು ಅನಿಸಿಕೆಗಳನ್ನ ಹೇಳಬೇಕಾಗಿ ವಿನಂತಿ. ಬೇರೆ ಗ್ರಾಮದ ಆರಾಧ ದೇವನಾದಂಥ ಸುಕುನೇಶ್ವರ ಜಾತ್ರೆ ನಿಮಿತ್ತವಾಗಿ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಗುರು ಕುಮಾರೇಶ್ವರರ ಗದ್ದಿಗೆ ನೆನೆಮೆಣೆದು ಸುಕ್ಮನೇಶ್ವರರ ಪಾದದಲ್ಲಿ ಪಡಮಟ್ಟು ಈ ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸದಾಶಿವ ಸ್ವಾಮಿಗಳು ಹುಕ್ಕೇರಿಯವರ ಶಿವ ಮಂದಿರದ ಉಪಾಧ್ಯಕ್ಷರು ಹಾಗೂ ಹಿರೇಮಠದ ಶ್ರೀ ನಮ್ಮ ನವಕರ ಹಿರೇಮಠದ ಸ್ವಾಮಿಗಳಾದಂಥ ಸುದ್ದಮ್ಮ ಶಿವಾಚಾರ್ಯ ಮಹಾಸ್ವಾಮಿ ಶಿವಪೂಜ್ಯ ಸ್ವಾಮಿಗಳಾದಂಥ ಬದಾಮಿ ಅವರ ಪಾದದಲ್ಲಿ ಪಡಮಟ್ಟು ಈ ನಾಟಕದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಕೊಳ್ಳಿಯವರಿಗೂ ಈ ನಾಟಕದ ಮುಖ್ಯ ಸ್ಥಾನವನ್ನು ಉದ್ಘಾಟಕರಾಗಿದ್ದಂಥ ದಶರಥ್ ಗಾಣಗೇರ್ ಅವರೇ ಹಾಗೂ ಬದಾಮಿ ಅವರೇ ಈ ವೇದಿಕೆ ಬಿದ್ದಂಥ ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ
ಎಲ್ಲ ನನ್ನ ಕಲಾ ಬಳಗವೇ, ಲಿಂಗೈಕ್ಯ ಪುಟ್ಟರಾಜ ಕವಿಗಳ ಶಿಷ್ಯರಾದಂಥ ಬಂಧುವರೇ, ಈ ಹಾರ್ಮೋನಿಯಂ ಮಾಸ್ಟರ್ ಆದಂಥ ತೊಂಡಿಯವರೇ, ಬೇಲೇರಿ ಗ್ರಾಮದ ಎಲ್ಲ ನನ್ನ ಯುವಕ ಮಿತ್ರರೇ, ತಾಯಂದಿರೇ, ಆಗ ಸಹೋದರರೇ, ಈ ನಾಟಕದ ಒಂದು ತಿರುವನ್ನು ಯಾಕಂದ್ರೆ ನಾವು ಎಲ್ಲರೂ ಇವತ್ತ ನಾಟಕ ಮಾಡೋದಕ್ಕೆ ಮಟ್ಟೋದಕ್ಕೆ ಇವತ್ತ ಒಂದು ಅಪೇಕ್ಷೆ ಪಟ್ಟಿರ್ತೀವಿ. ಆ ನಾಟಕ ಮಾಡಬೇಕಾದಂಥದ್ದು ಒಂದು ಕಲೆ ಏನಪ್ಪ ಅಂದ್ರೆ ಮಾತು ಕಲಿಬೇಕಾಗತ್ತ. ಮಾತು ಕಲಿದಾಗ ಆ ನಾಟಕದಕ್ಕೆ ಬರುವಂಥ ಸಂದರ್ಭವನ್ನು ಕೆಟ್ಟದ್ದನ್ನು ಹೊರಗಾಕಿ ಒಳ್ಳೆಯದನ್ನು ಮಾಡೋದಾಗಿ ಇಟ್ಕೊಂಡು ಇವತ್ತು ನಮ್ಮ ಮನೆಯ ಮಕ್ಕಳು ಹಾಕ್ಯಾರ ಅಂತೇಳಿ ಇವತ್ತು ಸುತ್ತಮುತ್ತ ಗ್ರಾಮದವ್ರು ಬಂದಿರಿ. ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಗುರುಗಳು ಇವತ್ತು ನಮ್ಮ ಆಳಕೆರೆ ಅಜ್ಜವರ ಅಮೃತಸ್ಥದಿಂದ ಇವತ್ತು ಶ್ರೀ ಗುರು ನಮ್ಮ ಬದಾಮಿ ಪಾದಗಳಲ್ಲಿ ಪಾಪ ಶ್ರೀಗಳಲ್ಲಿ ಈ ನಾಟಕಕ್ಕೆ ಬರಬೇಕಾದ್ರ ಜಗದ ಮೂಲಕ, ಯಾಕಂದ್ರೆ ಅಪ್ಪಾರ ಬರಬೇಕಾದ್ರ ಈ ಸುಬ್ರಹ್ಮಣ್ಯೇಶ್ವರ ಒಂದು ಕರ್ತಶಕ್ತಿಗೆ ಮೂಲವಾಗಿ ನಮ್ಮ ನವಲಗುಂದ ಶ್ರೀಗಳ ಇಲ್ಲದಕ್ಕ ಆ ಸ್ಥಾನವನ್ನ ಇವತ್ತು ನಮ್ಮ ಹುಕ್ಕೇರಿ ಶ್ರೀಗಳು ಉಪಾಧ್ಯಕ್ಷರು. ಯಾಕಂದ್ರೆ ಈ ನಾಟಕದ ಕುರಿತು ಬೇಲೇರಿ ಗ್ರಾಮದ ಎಲ್ಲರ ಪ್ರೀತಿ ಐತಿ. ಅದಕ್ಕೆ ತಾವು ಸುತ್ತಮುತ್ತಲು ಬಂದಂತ ಪ್ರೀತಿಗಾಗಿ ಅವೆಲ್ಲರೂ ಸ್ಪಂದನ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಆ ನಾಟಕ ಯಶಸ್ವಿ ನಡೀಲಿ ಅಂತೇಳಿ ನನ್ನ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಲಾ ಬಳಗಕ್ಕೂ ಮತ್ತು ಈ ಸಂಘದ ಹಿತದರ್ಶಿಗಳಿಗೂ ಅಧ್ಯಕ್ಷ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕರಿಯ ನಿತ್ತಡೆ ಒಲ್ಲೆ, ಸಿರಿಯ ನಿತ್ತಡೆ ಒಲ್ಲೆ, ಹಿರದಪ್ಪ ರಾಜ್ಯವ ನಿತ್ತಡೆ ಒಲ್ಲೆ ಒಲ್ಲೆ ಅನ್ಕೊಂತ ಮಾವನವರು ನಾನು ನಾಟಕ ಒಂದೆರಡು ಮಾತನ್ನು ಮಾತಾಡಿ ಒಲ್ಲೆ ಅಂತಂದು ನಮ್ಮೆಲ್ಲರನ್ನ ಹುರಿದುಂಬಿಸಿ ಮಾತನಾಡಿರ್ತಕ್ಕಂಥ FR ಪಾಟೀಲ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನೋರ್ವ ಅತಿಥಿಗಳ ಆಗಿ ಜೊತೆಗೆ ನಾಟಕದ ಕೇಂದ್ರ ಬಿಂದುಗಳಾಗಿ ಹಗಲಿರುಳು ಆ ನಾಟಕದ ಹುಡುಗರಿಗೆ ನಾಟಕವನ್ನ ಕಲಿಸಿರ್ತಕ್ಕಂಥ ನಮ್ಮ ಇನ್ನೋರ್ವ ಮಾಸ್ತರ್ ಆಗಿರ್ತಕ್ಕಂಥ ಶಂಕರ್ ಮೇಟಿ ಅವರು ಒಂದು ಬಸು ಸುಳಿಕೆರೆ ಅವರಿಂದ ಶಾಲು ಸನ್ಮಾನವನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕಾಗಿ ವಿನಂತೆ. ಅದೇ ರೀತಿಯಾಗಿ ಶರಣಪ್ಪ ಸುಳಿಕೇರಿ ಅವರಿಗೆ ನಮ್ಮ ಈರಣ್ಣ ಸುರಗುಪ್ಪಿ ಅವರು ಅಲ್ಲೇ ಅವರಿಗೊಂದು ಶಾಲು ಸನ್ಮಾನ ಹಾಗೂ ಮಾಲಾರ್ಪಣೆಯನ್ನು ಹಾಕಬೇಕಾಗಿ ವಿನಂತೆ. ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಪ್ಪ ಪ್ಯಾಟಿ ಬಿಜೆಪಿ ಯುವ ಮುಖಂಡರು, ಇವರು ಕೂಡ ಈ ಒಂದು ನಾಟಕದ ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಾಗಿ ವಿನಂತೆ. ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಸುಬ್ರಹ್ಮಣ್ಯೇಶ್ವರನನ್ನ ಸ್ಮರಣೆ ಮಾಡ್ತಾ, ಶ್ರೀ ಸುಬ್ರಹ್ಮಣ್ಯೇಶ್ವರ ಜಾತ್ರಾ ನಿಮಿತ್ತವಾಗಿ ಬೇಲೇರಿ ಗ್ರಾಮದ ಶ್ರೀ ಸುಬ್ರಹ್ಮಣ್ಯೇಶ್ವರ ತರುಣ ನಾಟ್ಯ ಸಂಘ ಬೇಲೇರಿ ಇವರು ಅಭಿನಯಿಸ್ತಕ್ಕಂಥ ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಯಾವತ್ತು ಎರಡೂ ಪರಮ ಪೂಜ್ಯರ ಶ್ರೀಪಾದಕ್ಕೆ ನಮಸ್ಕರಿಸಿ, ಹಾಗೆ ಈ ಒಂದು ನಾಟಕದ ಉದ್ಘಾಟನೆ ಹಾಗೂ ಜ್ಯೋತಿಯನ್ನು ಬೆಳಗಿಸಂತ ಬಂದಂತ ಯಾವತ್ತು ಉದ್ಘಾಟಕರೇ ಹಾಗೂ ಜ್ಯೋತಿಯನ್ನು ಬೆಳಗಿಸತಕ್ಕಂಥ ಹಿರಿಯರೇ ಹಾಗೂ ವೇದಿಕೆಯನ್ನು ಅಲಂಕರಿಸತಕ್ಕಂಥ ಯಾವತ್ತು ಗ್ರಾಮದ ಹಾಗೂ ಬೇರೆ ಗ್ರಾಮಗಳಿಂದ ಬಂದಿರತಕ್ಕಂಥ ಅತಿಥಿ ಮಹೋದಯರೇ, ಇದು ಭಾಷಣ ಮಾಡುವಂತ ಸ್ಟೇಜ್ ಅಲ್ಲ. ಈಗ ನಿಮ್ಮ ಒಂದು ಚಿತ್ತ ಏನಿರುತ್ತಂದ್ರೆ ನಾಟಕದತ್ತ ಇರುತ್ತೆ. ಯಾವತ್ತೂ ಆ ಒಂದು ಸ್ಟೇಜ್ನಲ್ಲಿ ಮಾತಾಡುವಂತ ಅದು ಅನಾವಶ್ಯಕ ಅಂತ ನಾ ಭಾವಿಸ್ತೀನಿ. ಏನೋ ಎರಡು ನುಡಿಗಳನ್ನು ನಾ ವ್ಯಕ್ತಪಡಿಸ್ಬೋದು ಅಷ್ಟೇ. ಕವಿಗಳು ಯಾವುದೇ ಒಂದು ವಸ್ತುವನ್ನ ಆಧಾರಿತವಾಗಿ ಅಥವಾ ಒಂದು ವ್ಯಕ್ತಿಯನ್ನು ಆಧಾರಿತವಾಗಿ ಕವನವನ್ನು ರಚನೆ ಮಾಡಿರ್ತಾರ. ಆ ಒಂದು ನಮ್ಮ ದಿನನಿತ್ಯದ ಒಂದು ಜೀವನದಲ್ಲಿ ಆ ಕಥೆಗಳು ಬಂದು ಹೋಗಿರ್ತಾವ. ಅದನ್ನೇ ನೋಡಿ ಕವಿಗಳು ರಚನೆ ಮಾಡಿರ್ತಕ್ಕಂಥ ಈ ನಾಟಕವನ್ನ ಸ್ತುರದ್ರೂಪಿಯಾಗಿ ಅಲ್ಲ ತದ್ರೂಪಿಯಾಗಿ ತಮ್ಮ ಮುಂದೆ ಈ ಒಂದು ವೇದಿಕೆಯಲ್ಲಿ ನೋಡ್ತಾರ, ಅದ ನಟನೆ ಮಾಡಿ ನಿಮಗೆ ಅಭಿನಯವನ್ನ ಈ ಒಂದು ನಾಟ್ಯ ಸಂಘದವರು ಅಭಿನಯ ಮಾಡಿ ತೋರಿಸ್ತಾರ. ಆ ಒಂದು ಸನ್ನಿವೇಶದಲ್ಲಿ ಒಳ್ಳೆಯ ಪಾತ್ರಗಳೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಕೆಟ್ಟ ಪಾತ್ರಗಳನ್ನ ಇಲ್ಲೇ ಬಿಟ್ಟು ನಾವು ಈ ಸಮಾಜಮುಖಿಯಾಗಿ ಸಮಾಜದಲ್ಲಿ ಒಳ್ಳೆಯವರಾಗಿ ಬಾಳಬೇಕಂತ ಒಂದು ತಾತ್ಪತ್ಯಿಕ ಕಥೆಯನ್ನ ಕವಿಗಳು ರಚನೆ ಮಾಡಿರ್ತಾರ. ಆ ಒಂದು ಕವಿಗೆ ಒಂದು ಕಾಲ್ಪನಿಕ ಕಥೆಯನ್ನ ಅಭಿನಯದ ಮೂಲಕ ಈ ಗ್ರಾಮದ ಯುವಕರು ನಟನೆ ಮಾಡಿ ತಮಗೆ ಅಭಿನಯ ರುಚಿಯನ್ನ ಬಡಿಸಲಿದ್ದಾರೆ. ಆ ಒಂದು ಕಲಾವಿದರಿಗೆ ತಾವೆಲ್ಲೂ ಬೇರೆ ಈ ಗ್ರಾಮ ಹಾಗೂ ಸುತ್ತಮುತ್ತಲ ಗ್ರಾಮಗಳಿಂದ ಬಂದಂತ ಯಾವತ್ತು ಕಲಾಭಿಮಾನಿಗಳು ಅವರನ್ನ ಪ್ರೋತ್ಸಾಹಿಸಿ ಅವರ ಕಲೆಗೆ ತಾವು ಬೆಲೆ ಕೊಟ್ಟು ಅಭಿನಂದಿಸಬೇಕೆಂದು ಬಂದವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಎಲ್ಲರೂ ಒಳ್ಳೆಯದನ್ನು ಮಾಡೋಣ, ಒಳ್ಳೆಯವರಾಗಿರೋಣ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇವಲೋಕ ಮತ್ತೆಲ್ಲೂ ಕಾಣಿರೋ
ಸತ್ಯವ ನುಡಿದರೆ ಅದೇ ದೇವಲೋಕ, ನೃತ್ಯವ ನುಡಿದರೆ ಮರ್ತಲೋಕ, ಆಚಾರ್ಯವೇ ಸ್ವರ್ಗ ಅನಾಚಾರ್ಯವೇ ನರಕ. ನಾವು ನಾಟಕಕ್ಕೆ ಬಂದಿದ್ದು ಆ ಕವಿಗಳ ರಚನೆ ಮಾಡಿರ್ತಕ್ಕಂಥ ನಾಟಕವನ್ನ ವೀಕ್ಷಿಸಿಕೊಂಡು, ಜೊತೆಗೆ ಅದನ್ನ ನಮ್ಮ ಜೀವನದಲ್ಲಿ ಕೂಡ ಅದನ್ನ ಅಳವಡಿಸಿಕೊಂಡು ಆ ಪಾಪದ ಕೆಲಸಗಳನ್ನ ಬಿಟ್ಟು ಒಳ್ಳೆಯ ಕೆಲಸಗಳನ್ನ ಮುನ್ನಡೆಸಿಕೊಂಡು ಹೋಗೋಣ ಅನ್ನುವಂತ ಮಾತನ್ನ ಹೇಳ್ತಕ್ಕಂಥ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶರಣಪ್ಪ ಪ್ಯಾಟಿ ಮುಖಂಡರಿಗೆ ತುಂಬ ಅಭಿನಂದನೆಗಳು. ಇದೀಗ ಈ ಒಂದು ನಾಟಕವನ್ನು ಉದ್ದೇಶಿಸಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ದಶರಥ್ ಗಾಣಿಗೇರ್, ಮಾಜಿ PLD ಬ್ಯಾಂಕ್, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈ ಒಂದು ನಾಟಕವನ್ನು ಉದ್ದೇಶಿಸಿ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಾಗಿ ವಿನಂತಿ. ಸುಬ್ರಹ್ಮಣ್ಯೇಶ್ವರ ನಾಟ್ಯ ಸಂಘ BSP ಬೇಲೇರಿ ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಹುಕ್ಕೇರಿ ಶ್ರೀಗಳ ಪಾದಕ್ಕೆ ನಮಸ್ಕರಿಸಿ ಹಾಗೂ ನಮ್ಮ ಬದಾಮಿ ಪಟ್ಟದೇವರ ಪಾದಕ್ಕೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ನನ್ನ ಆತ್ಮೀಯ ಮಿತ್ರರು ಸಂಗಮೇಶ್ ಕೊಳ್ಳೆ ಅವರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ನಮ್ಮ PK ಕೊಳ್ಳೆ ಅವರು ವಕೀಲರು ಬಂದಿದ್ದಾರೆ, ಈ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಹಾಗೂ ಜ್ಯೋತಿ ಬೆಳಗಿಸಿರುವ ನಮ್ಮ ಈ ಗ್ರಾಮದ ಹಿರಿಯರು PLD ಬ್ಯಾಂಕಿನ ಉಪಾಧ್ಯಕ್ಷರು ಆದಂಥ ನಿಂಗಪ್ಪಣ್ಣ ಬದಾಮಿ ಅವರೇ, ಈ ಸಮಾರಂಭದ ಮುಖ್ಯ ಅತಿಥಿಗಳು ನೆರೆಯ ಗ್ರಾಮದ FR ಪಾಟೀಲ್ ಅವರೇ ಹಾಗೂ ರಾಮನಗೌಡ ಗೌಡವರವರೇ, ನೆರೆಯ ಗ್ರಾಮದ ಶರಣಪ್ಪ ಪ್ಯಾಟಿ ಅವರೇ, ಇವರು ಎನ್ನದೆ ವೇದಿಕೆ ಮೇಲೆ ಇರುವ ಎಲ್ಲ ನನ್ನ ಗ್ರಾಮದ ಹಿರಿಯರೇ ಹಾಗೂ ಯುವ ಮಿತ್ರರೇ ಹಾಗೂ ನಾಟಕದ ಕಲಾವಿದರೇ, ಕಲಾ ಪ್ರೇಕ್ಷಕರೇ, ಇವತ್ತು ನಾಟಕ ಅಂದ್ರೆ ಭಾಳ ಸಂತೋಷ ಅನಿಸ್ತತೆ. ಹಿಂದೆ ನಾವೆಲ್ಲ ಏನು ಹೋಗಿದ್ವಿ, TV ಮಾಧ್ಯಮಕ್ಕೆ ಹೋಗಿದ್ವಿ. ಇವತ್ತು ಕಲೆ ಅನ್ನೋದು ಏನಾರ ಬನಶಂಕರಿಯಾಗಿ ತೋರ್ಸ್ಯಾರ ಅಂದ್ರೆ ಕಲಾವಿದರು ತೋರ್ಸ್ಯಾರ. ಆ ಕಲೆಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಕಲೆಯನ್ನು ಯಾವತ್ತೂ ಮರಿಬಾರ್ದು ಅಂತೇಳಿ ತಮ್ಮೆಲ್ಲ ಗಮನಿಸಿ ಎರಡು ಮಾತು. ಮಾತು ಮೃದುವಾಗಿದ್ದರೆ ಅದುವೇ ಸಂಸ್ಕಾರ, ಮನಸ್ಸು ನಿರ್ಮಲವಾಗಿದ್ದರೆ ಅದುವೇ ಸಾಕ್ಷಾತ್ಕಾರ, ನಡತೆ ಶುದ್ಧವಾಗಿದ್ದರೆ ಅದೇ ಪುರಸ್ಕಾರ ಎನ್ನುವ ಮಾತುಗಳನ್ನ ಹೇಳುವುದರ ಮೂಲಕ ಸ್ವಲ್ಪ ಮಾತನಾಡಿದರು. ಒಳ್ಳೆ ಅಚ್ಚುಕಟ್ಟಾಗಿ ಮಾತನಾಡಿರ್ತಕ್ಕಂಥ ದಶರಥ್ ಗಾಣಿಗೇರ್ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ. ಇನ್ನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಮ್ಮ ಸಂಗಮೇಶ್ ಕೊಳ್ಳೆ ಅವರ ಸಹೋದರಾಗಿರ್ತಕ್ಕಂಥ PK ಕೊಳ್ಳೆ ಅವರು ಈ ನಾಟಕವನ್ನು ಉದ್ದೇಶಿಸಿ ತಮ್ಮ ಒಂದೆರಡು ಅನಿಸಿಕೆಗಳನ್ನ ಹೇಳಬೇಕಾಗಿವನಂತೆ. ಯಾವತ್ತು ಸುಬ್ರಹ್ಮಣ್ಯೇಶ್ವರ ತರುಣ ನಾಟಕ ಸಂಘ BS ಬೇಲೇರಿ ಈ ಒಂದು ಜಾತ್ರೆಯ ನಿಮಿತ್ತವಾಗಿ ಆಯೋಜಿಸಿದಂಥ ಶ್ರೀ ಮರಳಿ ಮಿಂಚಿದ ಮುತ್ತೈದೆ ಅರ್ಥಾತ್ ಸೇಡಿನ ಸತ್ಯ ಹರಿಶ್ಚಂದ್ರ ಈ ನಾಟಕದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಪರಮ ಪೂಜ್ಯರ ಪಾದಗಳನ್ನು ನಮಸ್ಕರಿಸಿ ವೇದಿಕೆ ಮೇಲೆ ಆಶೀನರಂಥ ಊರಿನ ಹಿರಿಯರು ಹಾಗೂ ಸಹೋದರ ಸಮಾರಂತ ರಾಮನಗೌಡ ಮಂಗಳೂರವರೇ, ಪಕ್ಕೇಗೌಡ ಪಾಟೀಲ್ ಅವರೇ, ದಶರಥನ ಗಾಣಿಗೇರ್ ಅವರೇ, ನಿಂಗಪ್ಪ ಬದಾಮಿ ಅವರೇ, ಶರಣಪ್ಪ ಪ್ಯಾಟೆ ಅವರೇ ಹಾಗೂ MR ಪಾಟೀಲ್ ಅವರೇ, ಇಲ್ಲಿ ಏನು ನಾವು ಒಂದೇ ಒಂದು ಮಾತು ಹೇಳ್ತೇನೆ. ಇಲ್ಲಿ ಎಷ್ಟೋ ತಾಯಿ ತಂದೆಗಳು ಅದಾರ, ಉಳ್ಳಾರ ಏನೇನು ಹೇಳ್ತಾರೆ ಗೊತ್ತಿಲ್ಲ, ನಾ ಮಾತು ಒಂದೇ ಹೇಳ್ತೀನಿ. ದಯಮಾಡಿ ನಮ್ಮ ರೈತ ಯುವಕರಿಗೆ ಕಣ್ಣೆ ಕೊಡ್ರಿ ಈ ನಾಟಕದ ಮುಖಾಂತರ. ಯಾಕಂದ್ರೆ ನಿನ್ನೆ ಒಂದಂಥದ್ದು ಆದ ಘಟನೆ, ಒಬ್ಬ ಯುವಕ ಕಣ್ಣೆ ಸಿಕ್ಕಿಲ್ಲ ಅಂತೇಳಿ ತನ್ನ ಕಿಶೆದೊಳಗೆ ಬರೆದಿಟ್ಟು ಬಸ್ಸಿಗೆ ತಲೆ ಕೊಟ್ಟಾನ. ಭಾಳ ನೋವು ಅನಿಸ್ತೈತಿ. ಆದ ಕಾರಣ ನಾವು ಬಯಸುವುದು ಒಳ್ಳೆಯದೇ, ನೌಕರಿ ಸಿಗಲಿ ಅಂತೇಳಿ 110 ಮಂದಿ ನೌಕರಿ ಮಾಡ್ತಾರೆ, 90 ಮಂದಿ ನೌಕರಿ ಮಾಡೋದಿಲ್ಲ. ಎಲ್ಲ ರೈತರ ಮಕ್ಕಳು ಅದೇವಿ. ರೈತರ ಬೆಳಲಿಕ್ಕೆ ಏನು ಮಾಡೋದು? ಅದಕ್ಕೆ ದಯಮಾಡಿ ತಂದೆ ತಾಯಿಗಳಿಗೆ ಮನವಿ ಮಾಡ್ಕೊಳ್ಳೋದಂದ್ರೆ ನಿಮ್ಮ ಮಕ್ಕಳನ್ನ ರೈತರಿಗೆ ಕೊಡ್ರಿ, ಮುಂದೊಂದು ದಿನ ಅವರ ರಾಜ್ಯವನ್ನು ಆಳುವಂತಾರ ಆಕಾರ. ಇಷ್ಟು ಹೇಳಿ ನನ್ನ ಮಾತು ಹೇಳಿಸಿ ಜೈ ಜೈ ಕನ್ನಡ. ಈ ದೇಶಕ್ಕೆ ಬೆನ್ನೆಲುಬು. ಮೊದಲು ಈ ರೈತನಿಗೆ ಇಲ್ಲಿ ನಾವು ಮುಖ್ಯವಾಗಿ ಕೊಡಬೇಕು. ಈ ದೇಶವನ್ನ ಬೆನ್ನೆಲುಬಾಗಿ ಕಾಯುವಂತವನು ಅವನೇ. ಹಾಗಾಗಿ ರೈತರನ್ನ ಪೋಷಿಸಿ ಬೆಳೆಸಿ ಅನ್ನುವಂತ ರೈತರ ಪರವಾಗಿ ಮಾತನಾಡಿರ್ತಕ್ಕಂಥ PK ಕೊಳ್ಳೆ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ. ಇನ್ನ ಅದೇ ರೀತಿಯಾಗಿ
ಈ ನಾಟಕದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ ಶಿವಯೋಗ ಮಂದಿರ ಸಂಸ್ಥೆಯ ಉಪಾಧ್ಯಕ್ಷರು ಈ ನಾಟಕದ ಕುರಿತು ತಮ್ಮ ಒಂದಿಷ್ಟು ಆಶೀರ್ವಚನವನ್ನ ಕೊಡಬೇಕಾಗಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮರಳಿ ಮಿಂಚಿದ ಮುತ್ತೈದೆ ಎಂಬ ನಾಟಕವನ್ನು ಈ ವೇದಿಕೆಯ ಮೂಲಕ ಪ್ರದರ್ಶಿಸಲಾಗುತ್ತದೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದ ಬಾದಾಮಿಯ ನವಗ್ರಹ ಹಿರೇಮಠದ ಶಿವಪೂಜ್ಯ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸನ್ನಿಧಾನಕ್ಕೆ ಶರಣೆಂದು ವೇದಿಕೆಯನ್ನು ಉದ್ಘಾಟಿಸಿರುವ ಹಿರಿಯ ರಾಜಕೀಯ ಧುರೀಣರಾದ ದಶರಥ್ ಗಾಣಿಗೇರ್ ಅವರಿಗೆ, FR ಪಾಟೀಲ್ ಅವರಿಗೆ, ಈಗ ತಾನೇ ಮಾತನಾಡಿರುವಂಥ ಕೊಳ್ಳಿಯವರಿಗೆ, ಹಿರಿಯರಾದಂಥ ಬಾದಾಮಿಯವರಿಗೆ ಮತ್ತು ಇನ್ನುಳಿದ ಎಲ್ಲ ಗಣ್ಯಮಾನ್ಯರಿಗೆ, ನೆರೆದಿರುವ ಎಲ್ಲ ಕಲಾಭಿಮಾನಿಗಳೇ, ನಿಮ್ಮೆಲ್ಲರಂತರ ಆತ್ಮಕ್ಕೆ ಶರಣಗಳು. ನಾನು 18 ವರ್ಷದಿಂದ ಕಾರ್ಯಕ್ರಮಕ್ಕೆ ಅಡ್ಡಾಡಾಕಿದ್ದೀನಿ. ಇಂಥ ಅನಾಹುತ ಕಾರ್ಯಕ್ರಮ ಎಲ್ಲಿ ನೋಡಲಿಲ್ಲ. ವೇದಿಕೆಗೆ ಬರ್ಬೇಕಾದ್ರೆ ಮಾಲಿ ಹೆಂಗೆ ತಂದ್ರೆ 4 ಮಂದಿ ಹೊತ್ಕೊಂಡಿದ್ರು, ಹುಲ್ಲಿನ ಹೊರಿಗೆ ಹೊತ್ಕೊಂಡಂಗೆ ಹೊತ್ಕೊಂಡಿದ್ರು. ಮತ್ತು ಕನಿಷ್ಠ ಒಂದು 70 ಮಂದಿ ಅದಾರ ವೇದಿಕೆ ಮೇಲೆ. ಸನ್ಮಾನ, ಶಾಲು, ಮಾಲೆ, ಯಾಕಂದ್ರೆ ಪರಿಸ್ಥಿತಿ ಅವ್ರದ್ದು ಅನಾಹುತ ಇರ್ತೈತಿ, ಯಾರನ್ನೂ ಬಿಡಂಗಿಲ್ಲ. ನಮ್ಮ ವಕೀಲರು ಹೇಳಾಕತ್ತಿದ್ರು, ಬಿಟ್ರೆ ಮುಂದೆ ನಾಟಕ ನಡೆಯೋದು ಕಷ್ಟ ಐತಿ ಅಂತೇಳಿ. ಹಿಂಗ ಒಂದು ಊರಾಗ ನಾಟಕ ನಡೆದಿತ್ತು, ಉದ್ಘಾಟನೆ ಆಯಿತು. ಇನ್ನೇನು ಪ್ರಮುಖ ಪಾತ್ರ ಎಂಟ್ರಿ ಆಗ್ಬೇಕು, ವಿಲನ್ ಎಂಟ್ರಿ ಆಗ್ಬೇಕು ಅನ್ನೋತನ ಏಯ್ ನಿಲ್ಲ ಅಂತ ಒಬ್ಬ ಹಿಂದಿದ್ದು. ನಾಟಕದ ವೇದಿಕೆ ಹಿಂದ್ಗಡೆನ ಮನೆ ಇತ್ತು. ಎಲ್ಲರೂ ಕಡೆನೂ ಕಾರ್ಯಕ್ರಮ ಶಾಲು ಮಾಲೆ ಆಗಿತ್ತು. ಆ ಮುಖ್ಯ ವ್ಯಕ್ತಿಗೆ ಮರೆತು ಬಿಟ್ಟಿದ್ರು. ಅವನ್ನ ಯಾಕೆ ಮರೆತಿದ್ರು? ಅವನದೇನು ಪ್ರಮುಖ ಪಾತ್ರ ಅಂದ್ರೆ, ನಾಟಕಕ್ಕೆ ಬಂದ ಅತಿಥಿಗಳೆಲ್ಲ ಏನಾದ್ರೂ ಮೂತ್ರಕ್ಕೆ ಹೋಗ್ಬೇಕಂದ್ರೆ ಅವನ ಮನ್ಯಾಗ ಇರೋದು ಊರಿಗೆ ಒಂದ ಬಾತ್ರೂಮ್ ಇತ್ತು. ನೀವು ವೇದಿಕೆ ಮೇಲೆ ನೀರು ಕುಡಿಯಕ್ಕೆ ಅವ್ರು ಬೇಕು, ಮೂತ್ರ ಬಿಡಕ್ಕೆ ನಮ್ಮ ಮನೆ ಬೇಕನ್ ನಿಮ್ಗಂತ ಹೇಳಿ ನನಗೆ ಸನ್ಮಾನ ಮಾಡೋ ಮಟ್ಟ ನೀವು ಯಾರು ವೇದಿಕೆ ಚಲೋ ಮಾಡ್ರಿ ಐತ್ ನಿಮ್ದು ಅಂತ ಹೇಳಿ ಒಂದು ನಾಡು ಬಂದೂಕ್ ತರಿಸಿದ. ಅವನ ಕಡೆ ಒಂದು ಲೈಸೆನ್ಸ್ ಇದ್ದಿದ್ದು ನಾಡು ಬಂದೂಕಿತ್ತು. ಸುಮ್ಮನೆ ಗುಂಡಿದ್ದಿದ್ದಿಲ್ಲ, ಏನಿಲ್ಲ ಹಿಡ್ಕೊಂಡು ಅಡ್ಡಾಕತ್ತವ. ಇನ್ನೇನು ಮಾಡ್ಬೇಕು ಅಂತ ಹೇಳಿ ಅವೇನು ಒಂದ ಶಾಲು ಮಾಲಿಗೆ ಸಮಾಧಾನ ಆಗ್ಲಿಲ್ಲ. ಈಗ ಹೆಂಗ್ ಮಾಡಿದ್ರು ಹಂಗೆ ಒಂದು 50 ಶಾಲು ಮಾಲಿ ಒಬ್ಬನಿಗೆ ಹಾಕಿ ಸಮಾಧಾನ ಮಾಡಿದ್ರು. ಒಂದೊಂದು ಊರಾಗ ಹಿಂಗೆ ಪರಿಸ್ಥಿತಿ ಹಾಕಿರೋದು. ಈಗೇನು ಈ ಊರಾಗ ಹಂಗೇನಿಲ್ಲ, ಆದರೂ ಒಂದು 70-80 ಮಂದಿಗೆ ಸನ್ಮಾನ ಮಾಡ್ಯಾರ. ನಾವು ಅವ್ರಿಗೆ ಅಭಿನಂದನೆಗಳನ್ನು ಹೇಳಬೇಕು. ಈ ರಂಗಭೂಮಿ ಬಹಳ ವಿಶೇಷವಾಗಿರುವಂಥದ್ದು. ನಮ್ಮ ಯುವಕರು ಆಗಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡನ್ನು ಹಾಡ್ತಾ ಇದ್ರು. ರಂಗಭೂಮಿ ಅಂತ ಅದ್ಭುತವಾದ ಶಕ್ತಿಯನ್ನು ಪಡೆದುಕೊಂಡಿದೆ ಅಂತಂದ್ರೆ, ಗುಬ್ಬಿ ವೀರಣ್ಣನಂಥವರು, ಬಸವರಾಜ ಗುಡಿಮನಿ ಅಂಥವರು, ಗುಡಿಗೇರಿ ಅಂಥವರು, ಅನೇಕ ರೀತಿಯಾದಂತಹ ದೊಡ್ಡ ದೊಡ್ಡ ಕಲಾವಿದರು, ಡಾಕ್ಟರ್ ರಾಜ್ಕುಮಾರ್ ಅಂತಹ ದೊಡ್ಡ ಸ್ಟಾರ್ ನಟರನ್ನ ಕೊಟ್ಟಂತ ವೇದಿಕೆ ಯಾವುದು ಅಂದ್ರೆ ಈ ರಂಗಭೂಮಿ ಕಲೆ ಅನ್ನುವಂಥದ್ದು ನಾವೆಲ್ಲ ಹೆಮ್ಮೆಯಿಂದ ಒಪ್ಕೊಳ್ಬೇಕು. ಕಾವ್ಯೇಶು ನಾಟ್ಯಂ ರಮ್ಯಂ ಅಂತ ಕಾಳಿದಾಸ ಬರೀತಾನೆ. ಎಲ್ಲ ಕಾವ್ಯಗಳಲ್ಲಿ ಅತ್ಯಂತ ರಮಣೀಯವಾಗಿರುವಂತಹದ್ದು ಯಾವುದು ಅಂದ್ರೆ ನಾಟಕ. ಅಂದ್ರೆ ಇಲ್ಲಿ ನೈಜವಾದಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ, ಒಂದು ಪಾತ್ರಕ್ಕೆ ಜೀವಕಳೆಯನ್ನು ತುಂಬುವ ಶಕ್ತಿ ಯಾವುದಕ್ಕಿದೆ ಅಂದ್ರೆ ನಾಟಕದ ಪಾತ್ರಗಳಿಗಿದೆ. ಹೀಗಾಗಿ ಅಷ್ಟೇ ಸುಂದರ ಸಾಮಾಜಿಕ ನಾಟಕವು ಕೂಡ ಜನರ ಮನಸ್ಸನ್ನ ಪರಿವರ್ತನೆ ಮಾಡುವ ನಿಟ್ಟಿನಲ್ಲಿ ಸದಾ ಕಾಲ ನಡೀತಾ ಇರ್ತೇವೆ. ಆದರೆ ಈಗೆಲ್ಲ ವಿಚಿತ್ರ ವಿಚಿತ್ರ ನಾಟಕ. ನಮ್ಮ ದಶರಥ್ ಸಾವ್ಕಾರ ಹೇಳಿದ್ರು ಆಗ್ಲೇ, ಸುಮಾರು ಒಂದು 50 ನಾಟಕ ಬಂದಿರ್ತಾವ. ಎಲ್ಲಿರಿ? ಬನಶಂಕರ್ ಜಾತ್ರೆಯಾಗ ಎಂತೆಂಥ ಸಿನಿಮಾ ಇವು ಇರ್ತಾವ ನೋಡ್ರಿ ಟೈಟಲ್ಗಳು. ಅಕ್ಕ ಅಪರಂಜಿ, ಏನು ಗುಲಗಂಜಿ, ಅಂಗಾರ, ಬಂಗಾರ, ವಿಚಿತ್ರ ವಿಚಿತ್ರ ಬಿಡ್ರಿ ಅವು ಇನ್ನೂ ಇದು ಒಂದಿಷ್ಟು ಚಲೋ ಐತಿದು, ಮರಳಿ ಮಿಂಚಿದ ಮುತ್ತೈದೆ ಅಂತೇಳಿ. ಈ ರೀತಿಯಾದ ವಿಚಿತ್ರವಾದಂತಹ ಶಿರೋನಾಮೆಯನ್ನು ನಾವು ಕಾಣ್ತಾ ಇದ್ದೀವಿ. ಏನೋ ಶಿರೋನಾಮೆ ಇದ್ರೂ ಕೂಡ, ಆದ್ರೆ ಇತ್ತೀಚಿನ ಕೇವಲ ಜನರ ರಂಜನೆಗಾಗಿ ಡಬಲ್ ಮೀನಿಂಗ್ ಮಾತುಗಳನ್ನು ಆಡುವಂಥದ್ದು ಅಥವಾ ಮತ್ತೊಬ್ಬರನ್ನ ಕೆಣಕುವಂಥದ್ದು, ಈ ರೀತಿ ಆಗುವಂಥದ್ದು ನಡೀತಿರ್ತದೆ. ಆದ್ರೆ ಒಂದು ಸಮಾಜಕ್ಕೆ ಸಂದೇಶ ಹೋಗ್ಬೇಕು. ಒಂದು ನಾಟಕ ಎಲ್ಲಾದ್ರೂ ಪ್ರದರ್ಶನ ಆಯಿತು ಅಂತಂದ್ರೆ ಆ ನಾಟಕ ಮುಗಿದ್ರೊಳಗೆ ಕನಿಷ್ಠ 10 ಮಂದಿ ಆದರೂ ಕೂಡ ಬದಲಾವಣೆ ಆಗಿರ್ಬೇಕು. ಅದು ನಿಜವಾದ ನಾಟಕದ ಲಕ್ಷಣ ಅಂತ ನಾವೆಲ್ಲ ಅನ್ಕೊಳ್ಬೇಕು. ಅದು ಕುಡಿದು ತಿಂದು ಜಗಳಾಡಿ
ವೇದಿಕೆ ಮನಸ್ಸುಗಳನ್ನು ಕೆಡಿಸಿಕೊಳ್ಳುವಂಥ ನಾಟಕಗಳು ಆಗಬಾರ್ದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಈ ಒಂದು ನಾಟಕ ಅನೇಕ ಜನರಿಗೆ ಒಂದು ಬದಲಾವಣೆಯ ಹಾದಿಯನ್ನು ತೋರಿಸುವಂತಾಗಲಿ. ಈ ನಾಟಕದ ಮೂಲಕ ನೀವು ಬದಲಾವಣೆ ನನ್ನಿಂದಲೇ ಆರಂಭವಾಗಲಿ ಎಂಬ ಸಂಕಲ್ಪ ನಿಮ್ಮದಾಗಲಿ ಅಂತ ಹಾರೈಸಿ, ಇಲ್ಲಿ ಅನೇಕ ಜನ ಯುವಕರು ಪಾತ್ರಗಳಿಗೆ ಜೀವ ತುಂಬುವಂಥ ಶಕ್ತಿಯನ್ನು ಹೊಂದಿದ್ದಾರೆ. ಆ ಎಲ್ಲ ಯುವಕರ ಅದ್ಭುತವಾದ ಕಲಾ ಪ್ರದರ್ಶನ ಈ ವೇದಿಕೆ ಮೂಲಕ ಆಗಲಿ. ನಿಮಗೆ ಖುಷಿ ಆದಾಗಲೆಲ್ಲ ಅವರಿಗೆ ಚಪ್ಪಾಳಿಯನ್ನು ತಟ್ಟಿ, ಜೊತೆಗೆ ಅವರಿಗೆ ಆಯರ್ ಮಾಡಿ ಸಂತೋಷವನ್ನು ಪಡಿಸ್ರಿ ಅಂತ ಹೇಳಿ ವಂದಿಸಿ 2 ಮಾತಿಗೆ ವಿರಾಮವನ್ನು ನೀಡಿ. ಹಿಂದಿನ ತೆರೆಮರೆಯ ಎಲ್ಲ ಕೆಲಸಗಳನ್ನ ತಮ್ಮ ನುಡಿಗಳಲ್ಲಿ ಸವಿಸ್ತರವಾಗಿ ವಿಸ್ತರಿಸಿದಂತಹ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿಮಠ ಹಾವೇರಿ, ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ. ನಮ್ಮೂರಿನ ಜಾತ್ರೆಯ ಎಲ್ಲ ವೀಕ್ಷಕ ವಿವರಗಳಿಗೆ ನಡೆಸಿಕೊಟ್ಟಂತಹ ಬಸವರಾಜ ಶಕರಪ್ಪ ಕ್ಯಾಡದ್ ಇವರಿಗೆ ಈರಣ್ಣ ಕ್ಯಾಡದವರಿಂದ ಶಾಲ್ ಸನ್ಮಾನ ಹಾಗೂ ಮಾಲಾರ್ಪಣೆ. ಇನ್ನು ಅದೇ ರೀತಿಯಾಗಿ ನಮ್ಮ ದಸರಾ ಸಾವ್ಕರ್ ಅವರ ಅಭಿಮಾನಿಗಳಾಗಿರ್ತಕ್ಕಂಥ ನಿಂಗಪ್ಪ ಸಾಸ್ವೇಳ್ ಅವರು ಅವ್ರಿಗೊಂದು ಸನ್ಮಾನವನ್ನ ಮಾಡಲಿದ್ದಾರೆ. ಹಾಗಾಗಿ ಅದೊಂದು ಸ್ವಲ್ಪ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಹಾಗಾಗಿ ಆ ನಿಂಗಪ್ಪ ಸಾಸ್ವೇಳ್ ಅವರು ನಿಂಗಪ್ಪಡಪ್ಪ ಸಾಸ್ವೇಳ್ ಅವರು ಆ ಒಂದು ದಸರಾ ಸಾವ್ಕರ್ ಅವರಿಗೆ ಶಾಲು ಸನ್ಮಾನ ಮಾಡೋದ್ರ ಮೂಲಕ ಅವರ ಒಂದು ಅಭಿಮಾನವನ್ನ ತೋರಿಸ್ತಾ ಇದ್ದಾರೆ. ಅವರಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೂ ಹಾಗೂ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯರೆಲ್ಲರಿಗೂ ಅಭಿನಂದನೆಗಳನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಾಗ್ತಾ ಇದೆ. सरस्वती सुतनम रवि किरण तव चरणम अंदर बाळिगे अरुणोदयवं विघ्नेश्वरा गुरु विष्णु गुरुदेव महेश्वर गुरुवे साक्षात पर ब्रह्मा तस्मै श्री गुरुवे नमः। ನನ್ನ ತಂದೆ ಶ್ರೀ ಸುಖಮುನೇಶ್ವರ ನಿಮ್ಮ ಪಾದಕ್ಕೆ ನಾ ಶರಣೆಂದೇ. ಹರಸುತ್ತಿದೆ ಪಂಚಾಕ್ಷರ ಜ್ಯೋತಿ ನಾಟ್ಯ ಕಲಾವಿದರ ಕೀರ್ತಿಸಿ ಕಲಕ್ಕೆ ಬತ್ತಲವಾಗಿ ತೂಗು ತುಟ್ಟಿಲವಾಗಿ ನಮ್ಮನ್ನು ತಾಯ ಶ್ರೀ ಗುರು ಪುಟ್ಟರಾಜೇಶ್ವರ ಶ್ರೀ ಗುರು ಕುಮಾರೇಶ್ವರ ಶ್ರೀ ಗುರು ಮಾರುತೇಶ್ವರ
ನವನಾಟ್ಯ ರಸವತಾರ